ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರು? ಸುಧಾ. ಎಲ್ಲಿಂದ ಬರ್ತಿರೋದು? ಮೈಸೂರಿಂದ. ಫಸ್ಟ್ ಟೈಮ್ ಅಟೆಂಡ್ ಆಗ್ತಿರತ್ತಾ? ಇಲ್ಲ, ಸೆಕೆಂಡ್ ಟೈಮ್. ಓಕೆ, ಏನ್ ಚೇಂಜ್ ಕಾಣಿಸ್ತಿದೆ ಮ್ಯಾಮ್ ಕ್ಲಾಸ್ ಅಲ್ಲಿ ನಿಮ್ಗೆ? ಸರ್, ನಾವು ಲಾಸ್ಟ್ ಟೈಮ್ ಬಂದಿದ್ವಿ. ನಮ್ಗೂ ತುಂಬಾ ಸಾಲ ಇತ್ತು, ಏನು ತಗೊಳಕ್ ಆಗ್ತಾ ಇರ್ಲಿಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ ಇತ್ತು. ಲಾಸ್ಟ್ ಟೈಮ್ ಬಂದು ಹೋದಾಗಿಂದ ಇವಾಗ ಹೋದ್ಸತಿ ಒಂದು ಆಟೋ ತಗೊಂಡ್ವಿ, ಮತ್ತೆ ಒಂದು ವೆಹಿಕಲ್ ತಗೊಂಡಿದೀವಿ, ಬೈಕ್ ತಗೊಂಡಿದೀವಿ. ಮತ್ತೆ ಗುರೂಜಿ ಅವ್ರು ಹೇಳಿರೋದ್ನ ನಮ್ಗೆ ಎಷ್ಟು ನೆನಪಿದೆ ಅಷ್ಟು ಮಾಡ್ತಾ ಇದೀವಿ. ಅದ್ರಲ್ಲೇ ಒಂದು 90% ಅಷ್ಟು ಚೆನ್ನಾಗ್ ಆಗ್ತಾ ಇದೆ ಲೈಫಲ್ಲಿ ಅನ್ಕೊಂಡಿದೀನಿ. ಸೊ ಅದಕ್ಕೋಸ್ಕರನೇ ಇದು 2ನೇ ಸರಿ ಬರ್ತಾ ಇರೋದು. ನೆಕ್ಸ್ಟ್ ಇದೆಯಲ್ಲ, ಅದಕ್ಕೂ ಬರ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಅದು ಬಂದು ನಿಮ್ಗೆ 26ನೇ ತಾರೀಕು ಬಿಸ್ನೆಸ್ ವರ್ಕ್ಶಾಪ್ ಆಗಿರುತ್ತೆ. ಸೊ ಏನ್ ಕಲಿಬೇಕಂತ ಅನ್ಕೊಂಡಿದ್ದೀರಾ ನಿಮ್ಗೆ? ಸರ್, ಅದೇ 100 ಕೋಟಿ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿದಾರೆ. ಅದನ್ನ ಮಾಡ್ಲೇಬೇಕು ಅಂತ ಹಠ ಇದೆ ನಮ್ಗುನು. ಸೊ ಮಾಡ್ಬೇಕು ಅಂತಾನೆ ಬರ್ತಾ ಇರೋದು. ಖಂಡಿತ ಆಗುತ್ತೆ, ಯಾಕಂದ್ರೆ ನಿಮ್ಗೆ ಅದರಲ್ಲಿ 75 ಟೈಪ್ಸ್ ಆಫ್ ಬಿಸ್ನೆಸ್ ಬಗ್ಗೆ ಹೇಳ್ಕೊಡ್ತಾರೆ. ಒಂದೊಂದು ಬಗ್ಗೆ ಬೇಸಿಕ್ ಇಂದ ಹೇಳ್ಕೊಡೋದ್ರಿಂದ ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ಸ್ ಸರ್. ಅಂದ್ರೆ ಇವಾಗ 2 ಕ್ಲಾಸ್ ಅಟೆಂಡ್ ಮಾಡಿದೀವಿ. 2 ಚೇಂಜಸ್ ಇದೆ, ಒಂದೇ ತರ ಏನು ಹೇಳಲ್ಲ, ಬೇರೆ ಬೇರೆ ತರ ಇದೆ. ಸೊ ತಿಳ್ಕೊಳ್ಳೋ ರೀತಿ ನಾವು ಯಾವ ತರ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಂಗಾಗಿ ಈಗ ಲಾಸ್ಟ್ ಟೈಮ್ ಅವ್ರು ಹೇಳ್ಕೊಟ್ಟಿದ್ದ ಇಷ್ಟರಲ್ಲೇ ಇಷ್ಟೊಂದು ಇದಾಗಿದೆ. ಈ ಸತಿನೂ ಬೇರೆ ತರ ಹೇಳ್ಕೊಟ್ಟಿದ್ದಾರೆ, ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಗುರುಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಕಷ್ಟ ಇರೋ ಅಂತವ್ರು ಕಷ್ಟ ಮುಗಿಸ್ಕೋಬೇಕು ಅಂತ ನೀವು ಮನ್ಸ್ ಮಾಡಿದ್ರೆ ಬಂದು ಇಲ್ಲಿದಾದ್ರೆ ಖಂಡಿತವಾಗ್ಲೂ ಸಮಸ್ಯೆಗಳು ಕಳಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಸತಿ ಪರ್ಟಿಕ್ಯುಲರ್ ಆಗಿ ಎಲ್ಲ ಹೆಣ್ಮಕ್ಳಿಗೂ ಅಷ್ಟಲಕ್ಷ್ಮಿ ಯಂತ್ರ ಕೊಟ್ಟಿದ್ದಾರೆ, ಅದರಿಂದನೂ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋದು ಯಾವ್ದು ಸುಳ್ಳಾಗಿಲ್ಲ ನಮ್ಗೆ. ಇವಾಗ 2ನೇ ಸರಿ ಬಂದಿರೋದ್ರಿಂದ ಸೊ ಹಿಂಗೆ ಬರ್ಬೇಕು ಅಂತ ಅನ್ಕೊಂಡಿದೀವಿ. ನಮ್ಮ ಅಚೀವ್ಮೆಂಟ್ ನಾವು ಮಾಡೋವರೆಗೂ ಬರ್ತೀವಿ, ಮುಂದೆನೂ ಬರ್ತೀವಿ ಅಂತ ಹೇಳ್ತೀವಿ. ಎಲ್ಲರೂ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು.